ಯಾಕಂತ ಅಂದ್ರೆ ಒಂದಷ್ಟು ಐಟಮ್ಸ್ ಅದ್ರಲ್ಲಿ ಇರೋದೆಲ್ಲದನ್ನು ಇವನ್ಗೇನೆ ಆಯ್ತಾ. ಸೊ ಅವ್ನ್ ರಿಯಾಕ್ಷನ್ ಹೇಗಿದೆ ಏನು ಎರಡೇನೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದೆ ಆಯ್ತಾ. ಸೊ ಎವ್ರಿ ಕಿಡ್ಸ್ ಶುಡ್ ಹ್ಯಾವ್ ದಟ್ ಅಂತ ನನ್ನ ಪ್ರಕಾರ. ಸೊ ನಿನಂಗೇನೆ ನಿಂಗೆಲ್ಲ ಮಾಡಬಾರ್ದು, ಸುಮ್ಮನಿರು ನಾರ್ಮಲ್ ಆಗಿ. ನಿನಗೀಗ ಅದ್ರಲ್ಲಿ ಏನೇನಿದೆ ಅಂತ ತೋರ್ಸಾಗಿದೆ, ಇನ್ ಮಿಕ್ಕಿದ್ ಯಾವ್ದನ್ನು ತೋರಿಸಿಲ್ಲ. ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಸೊ ಇಲ್ಲಿ ನೀವು ನೋಡಬಹುದು ಇಷ್ಟಿದೆ. ಇದರಲ್ಲಿ ಕೆಲವೊಂದು ಪಾರ್ಸೆಲ್ ಅಜಿಯೋ ಇಂದ ಇದೆ, ಕೆಲವೊಂದು ಫ್ಲಿಪ್ಕಾರ್ಟ್ ಇದೆ ಅಂಡ್ ಇಚ್ಚಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ನೀವು ಅದನ್ನ ಪರ್ಚೇಸ್ ಮಾಡಬಹುದು. ಐಫೋನ್ 17 Pro Max ಡಿಸೈನ್ ಅಲ್ಲಿ ಇದನ್ನ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗಿಫ್ಟ್ ಅನ್ನಿಸ್ತು. ಆಮೇಲೆ ಬರ್ಡ್ಸ್, ಆಮೇಲೆ ಫ್ರೂಟ್ಸ್, ಆಮೇಲೆ ಏನಿರ್ಬೋದು ಕೈ. ಅವನಿದೇನು ಕೈ ಹೇಳ್ತಿದ್ದಾನೆ ಗೊತ್ತಾ ಅಂತಾನೆ, ಅವ್ನಿಗೆ ಇಷ್ಟ ಆಗತ್ತೆ ಜಾಸ್ತಿ. ಸೊ ಹಾಗಾಗಿ ಇದೇನೋ ನನಗೆ ಕ್ಯೂಟ್ ಅಂತ ಅನ್ನಿಸ್ತು. Hey guys, welcome back to my YouTube channel. Hope everyone are doing good. ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿದೆ. ಒಂದಷ್ಟು ಅನ್ಬಾಕ್ಸಿಂಗ್ ವಿಡಿಯೋ ಇದು. ಸೊ ಇವತ್ತು ನಾನು ಕುಳಿಸ್ಕೊಂಡು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಿದ್ದೀನಿ. ಯಾಕಂತ ಅಂದ್ರೆ ಒಂದಷ್ಟು ಐಟಮ್ಸ್ ಅದ್ರಲ್ಲಿ ಇರೋದೆಲ್ಲದನ್ನು ಇವನ್ಗೇನೆ ಆಯ್ತಾ. ಸೊ ಅವ್ನ್ ರಿಯಾಕ್ಷನ್ ಹೇಗಿದೆ ಏನು ಅವ್ನ್ ಏನ್ ಗೆಸ್ ಮಾಡ್ತಾನ ಇಲ್ವಾ ಅದೆಲ್ಲದನ್ನು ನೋಡ್ತಾ ಹೋಗೋಣ. ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಏನನ್ನೆಲ್ಲ ಆರ್ಡರ್ ಮಾಡಿದೀನಿ ಅಂತ ಗೊತ್ತಾಗುತ್ತೆ. ಅಂಡ್ ಒಂದ್ ಎರಡೇನೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದೆ ಆಯ್ತಾ. ಸೊ ಎವ್ರಿ ಕಿಡ್ಸ್ ಶುಡ್ ಹ್ಯಾವ್ ದಟ್ ಅಂತ ನನ್ನ ಪ್ರಕಾರ. ಬಿಕಾಸ್ ಎಷ್ಟೊಂದ್ ಮಕ್ಳು ಇಲ್ಲ ನನ್ಗೆ ಅದೇ ಬೇಕು ಇದೇ ಬೇಕು ಅಂತಿರ್ತಾರೆ. ಅದೇ ತರ ರೆಪ್ಲಿಕಾ ಏನಾದ್ರೂ ಸಿಗ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ನಾವ್ ಅದ್ ಕೊಡ್ಬೋದು. ಹಾಗಾಗಿ ತುಂಬಾ ಜನ ಕಿಡ್ಸ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕುಳ್ಸಿ. ಸೊ ನಿಂಗೆಲ್ಲ ಮಾಡಬಾರ್ದು, ಸುಮ್ಮನಿರು ನಾರ್ಮಲ್ ಆಗಿ. ನಿನಗೀಗ ಅದ್ರಲ್ಲಿ ಏನೇನಿದೆ ಅಂತ ಗೊತ್ತಿದ್ಯಾ? ಗೊತ್ತಿಲ್ವಾ? ಏನು ಗೊತ್ತಿಲ್ವಾ? ಫೋನ್ ಐತೆ, ಆಮೇಲೆ ಕೈ, ಆಮೇಲೆ ಆಮೇಲೆ ಏನ್ ಗೊತ್ತಿಲ್ಲ, ಇನ್ನೇನು ಗೊತ್ತಿಲ್ಲ. ಹಂಗೆ ಒಂದು ಅವ್ನ್ ನೀಟಾಗಿ ಏನು ಗೊತ್ತಿಲ್ಲ. ಒಂದೇ ಒಂದು ಐಟಮ್ ಮಾತ್ರ ಅವ್ನಿಗೆ ಕರೆಕ್ಟ್ ಆಗಿ ಗೊತ್ತು ಇದೇ ಇರೋದು ಅಂತ. ಬಿಕಾಸ್ ಬಂದಾಗ ಎರಡೇನೋ ಗೊತ್ತಿದೆ ಆಯ್ತಾ. ಬಿಕಾಸ್ ಅವ್ನು ಅಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಎರಡನ್ನ ನಾನು ತೋರಿಸಿದ್ದೀನಿ. ಅದು ನಮ್ಮಪ್ಪ ಹಿಂಸೆ ಮೇಲ್ಗಡೆ ಬೇಡ ಬೇಡ ಅಂದ್ರೂ ಅವ್ರು ತೋರಿಸ್ಬಿಟ್ಟು, ಹಾಗಾಗಿ ಎರಡು ಐಟಮ್ಸ್ ನ ತೋರ್ಸಾಗಿದೆ. ಇನ್ ಮಿಕ್ಕಿದ್ ಯಾವ್ದನ್ನು ತೋರಿಸಿಲ್ಲ. ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಸೊ ಇಲ್ಲಿ ನೀವು ನೋಡಬಹುದು ಇಷ್ಟಿದೆ. ಇದರಲ್ಲಿ ಕೆಲವೊಂದು ಪಾರ್ಸೆಲ್ ಅಜಿಯೋ ಇಂದ ಇದೆ, ಕೆಲವೊಂದು ಫ್ಲಿಪ್ಕಾರ್ಟ್ ಇದೆ ಅಂಡ್ ಒಂದೇ ಒಂದು ಮೀಶೋದಿದೆ. ಸೊ ಇದಿಷ್ಟು ಐಟಮ್ಸ್ ಇವಾಗ ಅನ್ಬಾಕ್ಸ್ ಮಾಡ್ತಾ ಹೋಗೋಣ. ಅಂಡ್ ಕೆಲವೊಂದು ಓಪನ್ ಆಗಿದೆ ಆಯ್ತಾ. ಬಿಕಾಸ್ ನಾನೇನೆ ಚೆಕ್ ಮಾಡಿದ್ದೆ ಆಗತ್ತಾ ಇಲ್ವಾ, ಕರೆಕ್ಟ್ ಇದೆಯಾ ಏನು ಅಂತೆಲ್ಲ ಹೇಳಿ. ಹಾಗಾಗಿ ಒಂದೋ ಎರಡೋ ಓಪನ್ ಇದೆ, ಇನ್ ಮಿಕ್ಕಿದ ಯಾವ್ದು ಓಪನ್ ಇದೆ. ಅಂಡ್ ಓಪನ್ ಆಗಿದ್ರು ಸಹ ಇವನಿಗೆ ಗೊತ್ತಿಲ್ಲ ಅದ್ರೊಳಗೆ ಏನಿದೆ ಅಂತ. ಸೊ ಯಾ ಕುಲ್ಸಿಗೆ ಒಂದು ಪೋಸ್ ಕೊಡಲಿ. ಸೊ ಟೋಟಲ್ ಆಗಿ ಎಷ್ಟಿದೆ ಅಂತ ಹೇಳ್ತೀನಿ. 1 2 3 4 5 6 7 8 ಟೋಟಲ್ 8 ಐಟಮ್ಸ್ ಇದೆ. ಸೊ ಒಂದಾಗಿ ಓಪನ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಇವಾಗ ಒಂದೇ ನಾನು ಕುಲ್ಸಿಗೆ ತೋರಿಸ್ತೀನಿ, ಅವನೇನ್ ಹೇಳ್ತಾನೆ ಏನು ಅಂತ ನೋಡೋಣ. ಈಗ ಸರಿ ಆಯ್ತು, ಪರ್ಫೆಕ್ಟ್. ಸೊ ಇವಾಗ ಒಂದೇ ನಾನು ಕುಲ್ಸಿಗೆ ತೋರಿಸ್ತಾ ಹೋಗ್ತೀನಿ ಏನಿದೆ ಅಂತ ಹೇಳ್ಬಿಟ್ಟು ಅವ್ನು ಗೆಸ್ ಮಾಡ್ಬೇಕು. ಅವ್ನು ಕರೆಕ್ಟ್ ಆಗಿ ಗೆಸ್ ಮಾಡ್ತಾನ ಇಲ್ವಾ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಐಟಮ್ ಬಂದು ಇದು. ಇದ್ರಲ್ಲಿ ಏನಿದೆ ಅಂತ ಹೇಳಿ. ಫೋನ್ ಹೆಂಗ್ ಹೇಳ್ತೀಯ ಫೋನ್ ಅಂತ ಗೊತ್ತಾ? ಫೋನೇನಾ? ಪಕ್ಕ ಫಿಕ್ಸ್ ಫೋನೇ. ಸೊ ಇದು ಫೋನೇ. ಅವ್ನ್ಗೆ ಯಾಕೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಇವತ್ತು ಬೆಳಗ್ಗೆ ಏನು ಡೆಲಿವರ್ ಆಯ್ತು ಇದು. ಆಮೇಲೆ ನಾನು ಅವ್ನಿಗೆ ತೋರಿಸ್ಬಿಟ್ಟೆ ಅದನ್ನ ಆಯ್ತಾ. ಇವಾಗ ಸ್ವಲ್ಪ ಹೊತ್ತು ಇದ್ರಲ್ಲಿ ಆಟ ಕೂಡ ಆಡಿದಾನೆ ಅವನು. ಇವಾಗ ಇಲ್ಲಿ ನೀವು ನೋಡಬಹುದು ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಮಕ್ಳಿಗೂ ಹೆಲ್ಪ್ಫುಲ್ ಆಗತ್ತೆ ಇದು. ಬೇಕಂದ್ರೆ ನಿಮ್ ಮನೇಲಿ ಯಾರಾದ್ರೂ ಕಿಡ್ಸ್ ಇದಾರೆ ಅಂತಂದ್ರೆ ಆಬ್ವಿಯಸ್ಲಿ ನೀವು ಅದನ್ನ ಪರ್ಚೇಸ್ ಮಾಡಬಹುದು. ಐಫೋನ್ 17 Pro Max ಡಿಸೈನ್ ಅಲ್ಲಿ ಇದನ್ನ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಇಲ್ಲಿ ನೋಡೋದಾದ್ರೆ ನೀವು ನೋಡಿ ಬ್ಯಾಕ್ ಸೈಡ್ ಕೂಡ ಹಾಗೇನೆ ಇದೆ ಐಫೋನ್ 17 Pro Max ತರ. ಸೊ ಇದರಲ್ಲಿ 40 ಬಟನ್ಸ್ ಇದೆ ಅಂಡ್ 184 ಫೀಚರ್ಸ್ ಇದೆ. 13 ಲ್ಯಾಂಗ್ವೇಜಸ್ ಅಲ್ಲಿ ಇದು ಬರುತ್ತೆ. ಸೊ ಎಲ್ಲದನ್ನು ಪ್ಲೇ ಆಗುತ್ತೆ. ನೀವು ಇಲ್ಲಿ ನೋಡಬಹುದು ಅನಿಮಲ್ಸ್, ಬರ್ಡ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಡೇಸ್, ಮಂತ್ಸ್, ಶೇಪ್ಸ್, ಅಕೌಂಟಿಂಗ್, ಫ್ಲವರ್ಸ್, ಟ್ರಾಫಿಕ್ ಬಗ್ಗೆ, ಟ್ರಾನ್ಸ್ಪೋರ್ಟ್, ಆಕ್ಯುಪೇಷನ್ಸ್, ತುಂಬಾ ಎಲ್ಲಾ ತರ ಇದೆ. ಇನ್ ಕೇಸ್ ಇದೇನಾದ್ರೂ ಪ್ರಾಡಕ್ಟ್ ನಿಮಗೆ ಬೇಕಿದೆ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ನೀವು ಆರಾಮಾಗಿ ಅಲ್ಲಿಂದ ಪರ್ಚೇಸ್ ಮಾಡಬಹುದು ಆಯ್ತಾ. ಸೊ ಆಕ್ಚುಲ್ ಆಗಿ ಏನಂದ್ರೆ ಆನ್ ಅಂಡ್ ಆಫ್ ಕೂಡ ಕೊಟ್ಟಿದ್ದಾರೆ ಅಂಡ್ ರೆಕಾರ್ಡಿಂಗ್ ಆಪ್ಷನ್ ಕೂಡ ಇದೆ. ನಾವ್ ಏನ್ ಮಾತಾಡ್ತೀವಿ ಅದೇನೆ ವಾಪಸ್ ಫೋನ್ ಇಂದ ಕೂಡ ನಮಗೆ ಬರತ್ತೆ ಆಯ್ತಾ ಮಾತಾಡೋದು. ಸೊ ರೆಕಾರ್ಡ್ ಆಗಿ ಮತ್ತೆ ನಮಗೆ ಕೇಳಿಸೋ ತರ ಲೈಕ್ ಕೈಂಡ್ ಆಫ್ ಆ ತರ ಇದೆ.
ಸೊ ಕಿಡ್ಸ್ಗೆ ಇದು ಒಂದು ಒಳ್ಳೆ ಟಾಯ್ ಅಂತಾನೆ ಹೇಳ್ಬಹುದು, ಬಿಕಾಸ್ ಅವ್ರನ್ನ ಅದು ಲೈಕ್ ಆಕ್ಯುಪೈಡ್ ಆಗಿಡುತ್ತೆ, ಬಿಕಾಸ್ ಅವ್ರು ಅದನ್ನೇ ನೋಡ್ತಾ ಇರ್ತಾರೆ, ಅದರಲ್ಲಿ ಏನೋ ಮಾಡ್ತಿರ್ತಾರೆ ಅನ್ನುವಾಗ ಸ್ವಲ್ಪ ಕಲಿಯಕ್ಕೂ ಆಗುತ್ತೆ. ಆನಿಮಲ್ಸ್ ಇದೆಲ್ಲ ನೇಮ್ ಹೇಳಿದ್ರೆ ಇವಾಗ ನಾನು ಆನ್ ಮಾಡ್ತೀನಿ ನೋಡಿ. ಇವಾಗ ಆನ್ ಆಗಿದೆ. ಹಲೋ ನಾವು ಮಾತಾಡ್ತೇವೆ ಬಟ್ ವಾಯ್ಸ್ ಚೇಂಜ್ ಆಗ್ತಾ ಇರುತ್ತೆ. ಈ ತರ ಇದು ಒಂದು ಫೀಚರ್ ಇದೆ ಇದರಲ್ಲಿ. ತುಂಬಾ ವಾಲ್ಯೂಮ್ ನ ನಾವು ಜಾಸ್ತಿ ಕಡಿಮೆ ಕೂಡ ಮಾಡ್ಕೊಳ್ಬಹುದು. ಅದಾದ್ಮೇಲೆ ಆಯ್ತಾ, ಅದಾದ್ಮೇಲೆ ಆನಿಮಲ್ಸ್. Cow. The cow gives us milk. Dog. Bye bye. ಸೊ ಇಲ್ಲಿ ನೋಡಬಹುದು ಈ ತರ ಒಂದಷ್ಟು ಫೀಚರ್ಸ್ ಇದೆ ಇದರಲ್ಲಿ, ತುಂಬಾ ಚೆನ್ನಾಗಿದೆ. ನಾನು ಇನ್ನೊಂದು ಸೆಪರೇಟ್ ವಿಡಿಯೋ ಇದ್ರಲ್ಲಿ ಏನೇನಿದೆ ಅಂತ ಫುಲ್ ಇನ್ ಡೀಟೇಲ್ ಆಗಿ ಒಂದ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಇನ್ ಕೇಸ್ ಅದೇನಾದ್ರೂ ಯೂಸ್ ಆಗತ್ತೆ ಅಂತ ಅಂದ್ರೆ ಆಬ್ವಿಯಸ್ಲಿ ಒಂದ್ ವಿಡಿಯೋನ ಶೂಟ್ ಮಾಡಿ ಏನಿದೆ, ಹೆಂಗ್ ಆಪರೇಟ್ ಆಗತ್ತೆ ಎಲ್ಲದನ್ನು ಒಂದ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಿದೆ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ಪರ್ಚೇಸ್ ಮಾಡಿ. ಸೊ ಕುಳ್ಸಿ, ಇದು ಇಷ್ಟ ಆಯ್ತಾ ನಿಂಗೆ? ಎಷ್ಟು ಇಷ್ಟ ಆಯ್ತು? ಜಾಸ್ತಿ ಇಷ್ಟ ಆಯ್ತು. ಇದು ನಿನಗೆ ಏನ್ ಅನಿಸ್ತು ಚಿಕ್ಕ ಇದನ್ನ ಕೊಡ್ಸಿದ್ದಕ್ಕೆ, ನಿಂಗೆ ತರಿಸಿದ್ದಕ್ಕೆ? ಗಿಫ್ಟ್ ಅನ್ನಿಸ್ತು. ನೀಟಾಗಲ್ಲ ಇದು ನಿನ್ಗೆ ಏನಕ್ಕೆಲ್ಲ ಯೂಸ್ ಆಗತ್ತೆ ಇದು? ಹಿಂದಿ ಕಲಿಯಕ್ಕೆ, ಕನ್ನಡ ಕಲಿಯಕ್ಕೆ, ಆಮೇಲೆ ಇಂಗ್ಲಿಷ್ ಕಲಿಯಕ್ಕೆ. ಏನೇನೆಲ್ಲ ಇದೆ ಇದ್ರಲ್ಲಿ? ಪ್ರಾಣಿಗಳದ್ದು, ಆಮೇಲೆ ಬರ್ಡ್ಸ್, ಆಮೇಲೆ ಫ್ರೂಟ್ಸ್, ಆಮೇಲೆ ವೆಜಿಟೇಬಲ್ಸ್, ಆಮೇಲೆ ಶೇಪ್ಸ್, ಆಮೇಲೆ 1 2 3. ಸೊ ಇದೆಲ್ಲ ತುಂಬಾ ಇದೆ, ನಾನು ತೋರಿಸ್ತೀನಿ ಮತ್ತೆ ಬೇಕು. ಸೊ ನಾನು ಇನ್ನೊಂದು ವಿಡಿಯೋದಲ್ಲಿ ಬೇಕಿದ್ರೆ ಅಪ್ಲೋಡ್ ಮಾಡ್ತೀನಿ ಹೇಗಿದೆ ಏನು ಅಂತ. ಇದರಲ್ಲಿ ಇನ್ ಶಾರ್ಟ್ ಆಗಿ ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ಬೋದು ಅಷ್ಟನ್ನ ತಿಳಿಸ್ತಾ ಇದ್ದೀನಿ. ಅಂಡ್ ಒನ್ ಮೇನ್ ಥಿಂಗ್ ನಂಗೆ ಏನ್ ತೋರಿಸ್ಬೇಕಂತಂದ್ರೆ, ಸೊ 13 ಲ್ಯಾಂಗ್ವೇಜಸ್ ಇದೆ. ಪಂಜಾಬಿ, ಬೆಂಗಾಲಿ, ಗುಜರಾತ್, ಕನ್ನಡ, ತಮಿಳ್, ತೆಲುಗು, ಅಸಮೀಸ್, ಉರ್ದು, ಭೋಜ್ಪುರಿ, ಮರಾಠಿ, ಮಲಯಾಳಂ, ಇಂಗ್ಲಿಷ್, ಹಿಂದಿ, ಪಂಜಾಬಿ, ಜಾನ್ವರ್, ಗಾ, ಕುತ್ತಾ. ಬಾಯ್ ಬಾಯ್. ಸೊ ಇವಾಗ ನೀವು ನೋಡಿದ್ದೀರಾ ಟೋಟಲಿ 13 ಲ್ಯಾಂಗ್ವೇಜಸ್ ಇದೆ. ನೀವು ಯಾವ ಲ್ಯಾಂಗ್ವೇಜ್ ನ ಸೆಟ್ ಮಾಡ್ತೀರಾ ಅಲ್ವಾ, ಅದೇ ಲ್ಯಾಂಗ್ವೇಜ್ ಅಲ್ಲಿ ಇನ್ ಮಿಕ್ಕಿದೆಲ್ಲ ಬಟನ್ಸ್ ಆಪರೇಟ್ ಆಗುತ್ತೆ. ಸೊ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಕಿಡ್ಸ್ಗೆ ಏನಾದ್ರು ಗಿಫ್ಟ್ ಮಾಡಕ್ಕೆ ಏನಾದ್ರು ಅಂತ ಅಂದ್ರೆ. ಆಲ್ಸೋ ಏನಂದ್ರೆ ನಾನು ಇದೇ ತರದ್ದು ಲ್ಯಾಪ್ಟಾಪ್ ಕೂಡ ನೋಡಿದೆ. ಲ್ಯಾಪ್ಟಾಪ್ ಅಲ್ಲಿ ಇಷ್ಟೊಂದು ಫೀಚರ್ಸ್ ಇರ್ಲಿಲ್ಲ, ಹಾಗಾಗಿ ಐ ಚೋಸ್ ಟು ಬೈ ದಿಸ್ ಫೋನ್. ಸೊ ಇದು ಫಸ್ಟ್ ಪ್ರಾಡಕ್ಟ್ ಅಂಡ್ ಕುಳ್ಸಿಗಂತೂ ಇದು ತುಂಬಾ ಇಷ್ಟ ಆಗಿದೆ. ಅಂಡ್ ಇದ್ರಲ್ಲೇನೆ ಇನ್ನ ಆಟ ಆಡ್ತಾನೆ ಅವ್ನು ಡೈಲಿ. ಇನ್ನ ಅವನು ಫೋನ್ ಕೇಳಲ್ಲ ಅಲ್ವಾ? ಕೇಳ್ತೀಯಾ? ಫೋನ್ ಕೇಳಲ್ವಾ? ಈ ಫೋನ್ ನಮ್ದು ಫೋನ್ ಕೇಳ್ತೀಯಾ? ನಿನ್ ಫೋನಲ್ಲೇ ಆಟ ಆಡ್ತೀಯೇನ ಗುಡ್ ಬಾಯ್ ತರ? ಸೊ ಅವನು ಇನ್ನ ನಮ್ ಫೋನ್ ಎಲ್ಲ ಕೇಳಲ್ಲ, ಗುಡ್ ಬಾಯ್ ತರ ಈ ಫೋನ್ ಅಲ್ಲೇನೆ ಅವ್ನು ಆಟ ಆಡೋದಿನ ಅಲ್ವಾ? ಅವನ್ ಫೋನ್ ಇದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓಕೆ, ನಾ ಫಸ್ಟ್ ಐಟಮ್ ಆಯ್ತು. ಸೊ ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಒನ್. ಏನಿರ್ಬೋದು? ಕೈ. ಅವ್ನು ಇದೇನು ಕೈ ಹೇಳ್ತಿದ್ದಾನೆ ಗೊತ್ತಾ? ಬಿಕಾಸ್ ನಮ್ಮ ಅಪ್ಪ ಹೇಳ್ತಿದ್ರು ಹಿಂಗೆ ಕೈ ತೋರಿಸ್ಬಿಟ್ಟು ಇದು 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 ಅಂತ ಹೇಳ್ತಿದ್ರು. ಸೊ ಅವನಿಗೆ ಏನಂತ ಗೆಸ್ ಮಾಡಕ್ಕೆ ಅವ್ರು ತೋರ್ಸಿದ ಪ್ರಕಾರ, ಅವ್ರು ತೋರ್ಸಿದ್ದು ಬೇರೆ. ನಿಮ್ಗೆ ಗೆಸ್ ಮಾಡಕ್ ಆಗತ್ತಾ ನೋಡಿ, ಇವಾಗ ಬೇಕಿದ್ರೆ ಹೇಳಿ, ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ಅವನಿಗೆ ಗೊತ್ತಾಗಿಲ್ಲ, ಅವನು ಕೈ ತೋರಿಸಿದ್ದಾರೆ, ಕೈ ಇದೇನೋ ಸಣ್ಣ ಕೈ ಇದೆ ಇದ್ರೊಳಗೆ ಅಂತ ಅನ್ಕೊಂಡಿದ್ದಾನೆ. ಬಟ್ ಇವಾಗ ನಾನು ಇದನ್ನ ಓಪನ್ ಮಾಡ್ತಾ ಇಲ್ಲ, ಲೆಟ್ಸ್ ಕೀಪ್ ಇಟ್ ಅ ಸೈಡ್. ಬೇರೆದೆಲ್ಲ ಆದ್ಮೇಲೆ ಇದನ್ನ ತೋರಿಸ್ತೀನಿ. ನೆಕ್ಸ್ಟ್ ಒನ್ ಏನಿದು? ಬಟ್ಟೆ, ಕರೆಕ್ಟ್. ಸೊ ಇದು ಅಜಿಯೋ ಅಂತ ತರಿಸಿರೋದು ನಾನು. ಸೊ ಶರ್ಟ್ ಆಯ್ತಾ, ಇದೇನೋ ಪ್ರಿಂಟ್ ಬೇರೆ ತರ ಇತ್ತು, ಇಲ್ಲಿ ನೋಡುವಾಗ ಬೇರೆ ತರಾನೇ ಇದೆ. ನಿಂತ್ಕ ಆಗ್ಬೋದು ನೋಡೋಣ. ಸೊ ಇದು ಒಂದು ಶರ್ಟ್ ಅವನಿಗೆ ಅಜಿಯೋದ ತರಿಸಿದ್ದು. ಅಂಡ್ ಅಜಿಯೋದಲ್ಲಿ ನಾನು ತುಂಬಾ ಸಲ ಇವನಿಗೆ ಬಟ್ಟೆಗಳನ್ನ ಆರ್ಡರ್ ಮಾಡ್ತೀನಿ ಆಯ್ತಾ. ಬಟ್ ಈ ಸಲ ಅವನ ಏಜ್ಗೆ ಕರೆಕ್ಟ್ ಆಗಿ ನನಗೆ ಯಾವ್ದು ಬಟ್ಟೆಗಳು ಸಿಕ್ಲಿಲ್ಲ. ಏನಕ್ಕಂತಂದ್ರೆ ಐದರ್ 3 to 4 ಇದೆ, ಆರ್ 5 to 6 years ಇದೆ. 4 to 5 years ಕ್ಲೋತ್ಸ್ ಜಾಸ್ತಿ ಅಷ್ಟೊಂದು ಆಪ್ಷನ್ಸ್ ಇರ್ಲಿಲ್ಲ. ಅಂಡ್ ಪ್ಯಾಂಟ್ಸ್ ಅಲ್ಲೂ ಅಷ್ಟೇ ಜಾಸ್ತಿ ಆಪ್ಷನ್ಸ್ ಇರ್ಲಿಲ್ಲ. ಹಾಗಾಗಿ ಏನ್ ಮಾಡೋದು ಅಂತ ಹೇಳಿ ಇದ್ದಿದ್ರಲ್ಲಿ ನಾನು ಆರ್ಡರ್ ಮಾಡಿದೀನಿ. ಬಿಕಾಸ್ ಅವ್ನು ಇವಾಗ ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಸ್ಕೂಲಲ್ಲೂ ಯೂನಿಫಾರ್ಮ್ ಇದೆ ಅವ್ನಿಗೆ. ಸೊ ಇದೆಲ್ಲ ಸುಮ್ನೆ ಲೈಕ್ ವೇಸ್ಟ್ ಆಗತ್ತೆ ಅಲ್ವಾ? ಯೂಶಲ್ ಆಗಿ ಅವ್ನು ಡೈಲಿ ಯೂಸ್ಗೆ ವೇರ್ ಮಾಡ್ತಾ ಇರಲ್ಲ ಈ ತರದ್ದೆಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಿನಿಮಲ್ ಆಗಿ ಈ ಸಲ ನಾನು ಆಕ್ಚುಲಿ ಕಡಿಮೆ ಮಾಡಿರೋದು ಮಿನಿಮಲ್ ಆಗಿ. ಸೊ ಇದು ಒಂದು ಶರ್ಟ್. ಸೊ ಇದು ಒಂದು ಶರ್ಟ್ ನಾನು ಅವನಿಗೆ ಆರ್ಡರ್ ಮಾಡಿರೋದು.
ಏನಿದು? ಬಟ್ಟೆ. ಹೆಂಗ್ ಹೇಳ್ತೀಯ ಬಟ್ಟೆ ಅಂತ? ಪ್ಯಾಂಟು. ಪ್ಯಾಂಟ್. ಸೊ ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಇದು ಏನು ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ಪ್ರಾಬ್ಲಿ ಟಿ ಶರ್ಟ್. ಸ್ಪೈಡರ್ ಮ್ಯಾನ್ ಬಟ್ಟೆ. ಇದು ಒಂದು ಟಿ ಶರ್ಟ್. ಅವ್ನಿಗೆ ಸ್ಪೈಡರ್ ಮ್ಯಾನ್ ಅಂದ್ರೆ ತುಂಬಾ ಇಷ್ಟ. ಮೋಸ್ಟ್ ಆಫ್ ದ ಟೈಮ್ ಸ್ಪೈಡರ್ ಮ್ಯಾನ್ದು ಕ್ಲೋತ್ಸ್ ನ ಪ್ರಿಫರ್ ಮಾಡ್ತಾನೆ, ಅವ್ನಿಗೆ ಇಷ್ಟ ಆಗತ್ತೆ ಜಾಸ್ತಿ. ಸೊ ಹಾಗಾಗಿ ಇದೇನೋ ನನಗೆ ಕ್ಯೂಟ್ ಅಂತ ಅನ್ನಿಸ್ತು. ಫುಲ್ ಪೂರ್ತಿ ಸ್ಪೈಡರ್ ಇದೆ ನೋಡಿ, ಇಲ್ಲಿಂದಾನು ಫುಲ್ ಹೋಲ್ ಬಟ್ಟೆಲೆ ಇದೆ ಅಂತಾನೆ ಹೇಳ್ಬಹುದು. ಸೊ ಏನೋ ಚೆನ್ನಾಗಂತ ಅನ್ನಿಸ್ತು, ಹಾಗಾಗಿ ಆರ್ಡರ್ ಮಾಡಿದೆ. ನಿಂತ್ಕ ನೋಡ, ಚೂರ್ ದೊಡ್ಡದಾಗತ್ತ ಅಂತ. ಅವ್ನಿಗೆ 3 to 4 ಇದಾದ್ರೆ ತುಂಬಾ ಚಿಕ್ಕದಾಗುತ್ತೆ. 4 to 5 ಇದು 4 to 5 ಒಂದ್ ಸ್ವಲ್ಪ ದೊಡ್ಡದಾಗತ್ತೆ ಅಂತ ಅನ್ಕೊಳ್ತೀನಿ. ಸೊ ಇದು ಒಂದು ನೆಕ್ಸ್ಟ್ ಆಯ್ತಾ. ಅದಾದ್ಮೇಲೆ ಇದೇನು ಗೊತ್ತಿಲ್ಲ. ಇದೂನು ಅಷ್ಟೇ ಬಟ್ಟೆ. ಇದು ಒಂದು ನಾನು ಅವನಿಗೆ ಹುಡ್ಡಿನ ಆರ್ಡರ್ ಮಾಡಿದ್ದೆ. ಸೊ ಹುಡ್ಡಿ ಬಾಸ್ಟನ್ ಅಂತ ಬರ್ದಿದೆ ಇದರಲ್ಲಿ. ಕಲರುನು ಅಷ್ಟೇ, ಈ ಕಲರ್ ಏನೋ ಲೈಕ್ ಕೊಳೆ ಆಗಲ್ಲ ಅಂಡ್ ಮಕ್ಳಿಗೆ ಚೆನ್ನಾಗಿರುತ್ತೆ. ಅಂಡ್ ಇವಾಗ ವಿಂಟರ್ ಬೇರೆ ಬರ್ತಿರೋದ್ರಿಂದ ಸೊ ಲೈಕ್ ಬೆಚ್ಚಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಆರ್ಡರ್ ಮಾಡಿದ್ದು. ಇವಿಷ್ಟರಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಯ್ತು? ಫೋನ್ ಬಿಟ್ಬಿಟ್ಟು ಯಾವ ಬಟ್ಟೆ ಇಷ್ಟ ಆಯ್ತು? ಸ್ಪೈಡರ್ ಮ್ಯಾನ್. ಬಿಕಾಸ್ ಅವನಿಗೆ ಸ್ಪೈಡರ್ ಮ್ಯಾನ್ ಅಂದ್ರೆ ತುಂಬಾ ಇಷ್ಟ. ಸ್ಪೈಡರ್ ಮ್ಯಾನ್ದು ಜಾಸ್ತಿ ವಿಡಿಯೋಸ್ ನೋಡ್ತಾನೆ. ಆಮೇಲೆ ಅದೇ ಬಟ್ಟೆಗಳನ್ನ ಲೈಕ್ ಆಲ್ರೆಡಿ ಅವನ ಹತ್ರ ಒಂದ್ 3-4 ಇರ್ಬೋದು ಸ್ಪೈಡರ್ ಮ್ಯಾನ್ ಇರೋದು. ಸೊ ಅದಾದ್ಮೇಲೆ ಏನೋ ಅವನಿಗೆ ಸ್ಪೈಡರ್ ಇಷ್ಟ ಇರೋದ್ರಿಂದ ಗೊತ್ತಾ, ಮನೆಯಲ್ಲಿ 2, ನೀನೊಂದು ಕೊಡ್ಸಿದ್ಯಲ್ಲ 3. ಇನ್ನೊಂದ್ ಐತಲ್ಲ ಈ ತರದ್ರಲ್ಲಿ ಎಲ್ಲ ಸ್ಪೈಡರ್ ಚಿಕ್ಕ ಸ್ಪೈಡರ್ ಐತಲ್ಲ, ಅದು 3 ಚಿಕ್ಕ ಸ್ಪೈಡರ್ ಇರೋದೊಂದು, ಆಮೇಲೆ ಇಷ್ಟಪ್ಪದ ಸ್ಪೈಡರ್ ಇರೋದೊಂದು, ಆಮೇಲೆ ಇದು ಮೂರನೇದು. ಅದಾಯ್ತು. ನೆಕ್ಸ್ಟ್ ಇದೂನು ಅಷ್ಟೇ ಬಟ್ಟೆನೆ. ಇದೇನೋ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆನೆ ಇತ್ತು ಆಯ್ತಾ ಈ ಬಟ್ಟೆ ಮೇಲೆ. ಬಟ್ ಇದೇನೋ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಮಟೀರಿಯಲ್ ಎಲ್ಲ. ಶಾರ್ಟ್ಸ್ ಮತ್ತೆ ಒಂದು ಶರ್ಟ್. ಇದು ಮಟೀರಿಯಲ್ ಅಲ್ಲಿ ನೋಡುವಾಗ ನನಗೆ ಡಿಫ್ರೆಂಟ್ ಅನಿಸ್ತು. ಗೊತ್ತಿಲ್ಲ ನಾನು ಇದನ್ನ ಇಟ್ಕೋಬೇಕಲ್ಲ ರಿಟರ್ನ್ ಮಾಡ್ಬೇಕಂತ. ನೋಡೋಣ, ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ರೆ ಅವ್ನು ಡೈಲಿ ಹಾಕೊಳಕ್ ಆಗುತ್ತೆ ಅಂದ್ರೂ ಇಟ್ಕೊಳ್ತೀನಿ, ಇಲ್ಲ ಅಂತಂದ್ರೆ ಚೇಂಜ್ ಮಾಡ್ತೀನಿ. ಬಿಕಾಸ್ ನನಗೆ ಇಲ್ಲಿ ತನಕ ನಾನು ಆರ್ಡರ್ ಮಾಡಿರೋದ್ರಲ್ಲಿ ಅಜಿಯೋದಲ್ಲಿ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸೇ ಇರಲ್ಲ ಆಯ್ತಾ. ಬಿಕಾಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನನಗೂ ಯಾವಾಗ್ಲೂ ಇಷ್ಟ ಆಗುತ್ತೆ. ಬಟ್ ಈ ಸಲ ಏನೋ ಕ್ವಾಲಿಟಿ ಅಷ್ಟೊಂದು ನನಗೆ ವರ್ತ್ ಅಂತ ಅನ್ಸಿಲ್ಲ. ಸೊ ಕಡಿಮೆ ಪ್ರೈಸ್ ಆಗ್ಲಿ ಜಾಸ್ತಿ ಪ್ರೈಸ್ ಆಗ್ಲಿ ಒಂದ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಸೊ ಇದೇನೋ ಅಷ್ಟೊಂದು ಓಕೆ ಅನ್ಸಿಲ್ಲ. ಬಟ್ ಇವ್ನ್ಗೆ ಹಾಕಿ ನೋಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಇಟ್ಕೊಳ್ತೀನಿ, ಇಲ್ಲ ಅಂತಂದ್ರೆ ರಿಟರ್ನ್ ಕಳಿಸ್ತೀನಿ. ಸೊ ಇದು ಒಂದು ಸೆಟ್ ಶಾರ್ಟ್ಸ್ ಮತ್ತೆ ಇದು ಶರ್ಟ್ ಚೆನ್ನಾಗಿ ತಗೊಳ್ಸಿ. ಇದು ಬಟ್ಟೆನೆ. ನೆಕ್ಸ್ಟ್ ಒನ್ ಇದು ಏನಿದು? ಬಟ್ಟೆ. ಸೊ ಇದು ಸ್ವಲ್ಪ ಪ್ಯಾಟರ್ನ್ ಎಲ್ಲ ಬೇರೆ ತರ ಇದೆ ಆಯ್ತಾ. ಅದಕ್ಕೇನೆ ನೋಡೋಣ, ಅವನಿಗೆ ಸೈಜ್ ಚೆನ್ನಾಗಾದ್ರೆ ಎಲ್ಲ ಫಿಟ್ ಆದ್ರೆ ಇಟ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದು. ಬ್ಯಾಕ್ ಅಲ್ಲಿ ಇಲ್ಲಿ ಪಾಕೆಟ್ಸ್ ಬಂದಿಲ್ಲ ಇದರಲ್ಲಿ, ಇಲ್ಲಿ ಸೈಡ್ ಅಲ್ಲಿ ಈ ತರ ಪಾಕೆಟ್ಸ್ ಬಂದಿದೆ. ಸೊ ಪ್ಯಾಟರ್ನ್ ಡಿಫ್ರೆಂಟ್ ಆಗಿದೆ. ಸೊ ಐ ಥಾಟ್ ಇದು ಚೆನ್ನಾಗಿ ಕಾಣಿಸ್ಬೋದು ಅವನಿಗೆ ಅಂತ. ಇದಕ್ಕೆ ಮ್ಯಾಚ್ ಆಗುವಂತ ಶರ್ಟ್ಸ್ ಯಾವ್ದು ಇಲ್ಲ ಇದರಲ್ಲಿ, ಬಟ್ ಸ್ಪೈಡರ್ದು ಇದಕ್ಕೆ ಮ್ಯಾಚ್ ಆಗುತ್ತೆ ಚೆನ್ನಾಗಿ. ಸೊ ಇದನ್ನ ಹಾಕಿ ನೋಡ್ತೀನಿ ಹೇಗೆ ಕಾಣುತ್ತೆ ಅಂತ. ನೆಕ್ಸ್ಟ್ ನಾನು ಆರ್ಡರ್ ಮಾಡಿದ್ದು ಈ ಪ್ಯಾಂಟ್. ಓಕೆ, ಹೆಂಗ್ ಕೂತಿದ್ದಾನೆ ನೋಡಿ. ಬಿಕಾಸ್ ಅವನ್ಗೆ ಹೈಟ್ ಸಾಕಾಗ್ತಾ ಇಲ್ಲ ಆಯ್ತಾ. ಅದಕ್ಕೆ ನಾನು ಏನ್ ಮಾಡ್ದೆ, ಒಂದು ಬೆಡ್ ಶೀಟು ಅದ್ರ ಮೇಲ್ಗಡೆ 2 ಪಿಲ್ಲೋಸ್ ಹಾಕ್ಬಿಟ್ಟು ಕೂರ್ಸಿದೀನಿ. ನೆಕ್ಸ್ಟ್ ಒನ್ ಇದು ಕೈನಾ ಇಲ್ಲ ಅಂತಂದ್ರೆ ಬೇರೆ ಏನು ಅಂತ ನೋಡೇ ಬಿಡೋಣ. ಇನ್ನೊಂದ್ಸತಿ ಗೆಸ್ ಮಾಡ್ತೀಯ ಏನಂತ ಕುಳ್ಸಿ? ಏನಿರ್ಬೋದು? ಏನು? ಕೈಟ್ಸ್. ಕೈಟ್ಸ್ ಅಂದ್ರೆ ಏನಿದು? 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 ನಾನು ಅದ್ರಲ್ಲಿ ನೋಡ್ಕೊಂಡೆ. ಅಲ್ಲ ನೋಡ್ದ? ಅಗೇನ್ ಇದು ಸ್ಪೈಡರ್ ಮೆನ್ದೆ ವಾಚು. ಅಂಡ್ ಇದ್ರ ಸ್ಪೆಷಾಲಿಟಿ ಏನಂತ ಅಂದ್ರೆ ಲೈಟ್ ಬರುತ್ತೆ. ಸೊ ಕಲರ್ ಲೈಟ್ಸ್ ಬರುತ್ತೆ ಇದರಲ್ಲಿ. ಆಕ್ಚುಲಿ ಅವ್ನಿಗೆ ಆಗತ್ತಾ ಇಲ್ವಾ ಅಂತ ಐ ಹ್ಯಾವ್ ನೋ ಐಡಿಯಾ. ನೋಡುವಾಗ ಇಟ್ಸ್ ಓಕೆ ಆಗ್ಬೋದೇನೋ ಅನ್ನಿಸ್ತು. ಬಟ್ ಇವಾಗ ಇಲ್ಲಿ ನೋಡುವಾಗ ಅವ್ನ ಕೈ ತುಂಬಾ ಸಣ್ಣ ಆಯ್ತಾ, ನಂತರನೇ ಸಣ್ಣಕ್ಕಿದೆ ಕೈ. ಬಾಯ್ ಬಾಯ್ ಟಾಟಾ. ಅದಕ್ಕೆ ಇವಾಗ ಆಗುತ್ತೋ ಇಲ್ವೋ ಏನೋ, ಐ ಹ್ಯಾವ್ ನೋ ಐಡಿಯಾ. ಬಟ್ ಲೆಟ್ಸ್ ಟ್ರೈ ಇಟ್.
5 minutes later. ಸೊ ಇದೇನೋ ಸರಿಯಾಗಿ ಆಗ್ತಾ ಇಲ್ಲ, ಬಟ್ ನೋಡೋಣ. ಇರು. ಸೊ ಇದ್ರಲ್ಲೂ ಕೂಡ ಸ್ಪೈಡರ್ ಇದೆ, ಇಲ್ಲಿ ಸ್ಪೈಡರ್ ಮ್ಯಾನ್, ಒಳಗೂನು ಅಷ್ಟೇ ಸ್ಪೈಡರ್ ಮ್ಯಾನ್. ಒಳಗೂ ಇದೆ. ಸೊ ಇದಾಯ್ತಾ. ಅಂಡ್ ದ ಫೈನಲ್ ಒನ್. ಅವನು ಬ್ಯುಸಿ ಆಗಿದ್ದಾನೆ, ಈಗ ಲೈಟ್ ಆನ್ ಮಾಡ್ಬೇಕು ಅವನು. ಇನ್ನೊಂದು ಗಿಫ್ಟ್ ತೋರ್ಸೋದ್ ಬಿಡ್ವಾ? ಸೊ ದ ಫೈನಲ್ ಒನ್ ಈಸ್ ದಿಸ್ ಒನ್. ಏನಿದು? ಸ್ಕೆಚ್ ಪೆನ್ನು ಮತ್ತೆ ಎರೇಸರು, ಆಮೇಲೆ ಇದು ನಾವು ಆಲ್ರೆಡಿ ನೋಡಾಯ್ತು. ನಮ್ಮಪ್ಪ ಇವನು ಅಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಏನೇನಿದೆ ತೋರ್ಸು ಅಂತ ಅವಾಗಿಂದ ಬೆಳಗ್ಗೆನೆ ಹಿಂಸೆ ಕೊಡ್ತಾ ಇದ್ದ. ಅದಕ್ಕೆ ನಾನು ಹೇಳ್ದೆ ಒಂದ್ ಸ್ವಲ್ಪ ಕೆಲಸಗಳೆಲ್ಲ ಆಯ್ತು, ಆಚೆಲ್ಲ ಹೋಗಿ ಬರ್ಬೇಕಿತ್ತು, ಸ್ಲಿಪ್ಪರ್ಸ್ ನ ತರಕ್ ಹೋಗ್ಬೇಕಿತ್ತು, ಆಮೇಲೆ ಸ್ವಲ್ಪ ಪಾತ್ರೆ ಅಂಗಡಿ ಇದೆಲ್ಲ ಕೆಲಸಗಳಿತ್ತು ಆಯ್ತಾ. ಅದೆಲ್ಲ ಮುಗಿಸ್ಕೊಂಡು ಬಂದು ವಿಡಿಯೋ ಮಾಡೋಣ ಅಂತ ಹೇಳಿದ್ರು ಅವನಿಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ನೋಡ್ಲೇಬೇಕು ಅಂತೆಲ್ಲ ಅಳ್ಕೊಂಡ್ ಕೂತಿದ್ದ. ಹಂಗಾಗಿ ನಮ್ಮಪ್ಪ ಇದು ಒಂದು ಅವನಿಗೆ ತೋರ್ಸಿದ್ರು. ನಾನು ಬೇಡ ಹೇಳ್ದೆ, ಬಟ್ ಸ್ಟಿಲ್ ಅವ್ರು ತೋರ್ಸಿದ್ರು. ಓಪನ್ ಮಾಡು. 1 2 2 3. ಇದು ಕತ್ರಿ, ಇದು ಶಾರ್ಪ್ನರು, ಇದು ಸ್ಟೆಪ್ನರು, ಇದು ಸ್ಕೇಲು, ಇದೆ ಎರೇಸರು. Hello. A से अनार, ಗೊತ್ತಿಲ್ಲ. छोटी ई से इमली, बड़ी ई से ईख, छोटे ऊ से उल्लू. बाय बाय. ನಿಂಗೆ ಇಲ್ಲಿ ಇದು ಪೈಂಟ್ ಮಾಡೋದು ಬಿಡು. ಕೇಳ್ಬೇಡ. ಇವಾಗ ಒಂದು ಗೊತ್ತಿದೆ ಇದ್ರಲ್ಲಿ ಏನಿದೆ ಅಂತ, ನಾನು ನಿಮಗೆ ತೋರಿಸ್ತೀನಿ. ಇದಂತೂ ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು, ಮಕ್ಳಿಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಅಂಡ್ ನಾನು ಇದೇ ತರದ ಐಟಮ್ ಅಲ್ಲಿ ಬೇರೆ ನೋಡಿದ್ದೆ ಆಯ್ತಾ. ಇದೇ ತರ ಇದ್ರಲ್ಲಿ ಏನೇನೆಲ್ಲ ಐಟಮ್ಸ್ ಇದೆ ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಇತ್ತು ಅಂಡ್ ಪ್ರೈಸ್ ಕೂಡ ಜಾಸ್ತಿ ಇತ್ತು. ಅದನ್ನ ತರ್ಸೋಣ ಅಂತ ನೋಡಿದ್ದೆ. ಅಂಡ್ ಅದು ಪ್ಯಾಕೇಜಿಂಗ್ ಎಲ್ಲ ಅಲ್ವಾ ಸಖತ್ತಾಗಿತ್ತು. ಸೊ ಅದನ್ನ ತರ್ಸೋಣ ಅಂತ ಅನ್ಕೊಂಡಿದ್ದೆ ನಾನು. ಅದಾದ್ಮೇಲೆ ನನ್ಗೆ ಅನ್ನಿಸ್ತು ಸುಮ್ನೆ ಇವಾಗ ತರ್ಸಿದ್ರೆ ಇವ್ನಿಗೆ ಅದು ಯೂಸ್ ಆಗಲ್ಲ, ವೇಸ್ಟ್ ಆಗತ್ತೆ. ಬಿಕಾಸ್ ಎಷ್ಟು ಬೇಕೋ ಅಷ್ಟೇ ಕಲರ್ ಮಾಡೋದು. ಇವಾಗ ಅವ್ನಿನ್ನ UKG, ಇವಾಗ ಇನ್ನ ಮುಂದೆ ಹೋಗ್ತಾ ಅಲ್ವಾ, ಯೂಸ್ ಆಗ್ತಿತ್ತೇನೋ. ಬಟ್ ಅದು ತುಂಬಾ ದಿನ ಇಟ್ಟಾಗ ಅದು ಕಲರ್ ಎಲ್ಲ ಅಷ್ಟು ನೀಟಾಗಿ ಬರಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇವನು ಈಗ ಕೊಡ್ಸಿದ್ರೆ ನೀಟಾಗಿ ಇಟ್ಕೊಳ್ಳೋದು ಇಲ್ಲ. ಹಾಗಾಗಿ ಐ ಡಿಸೈಡೆಡ್ ಇವಾಗ ಸದ್ಯಕ್ಕೆ ಚಿಕ್ಕದ್ ಸಾಕು, ಆಮೇಲೆ ದೊಡ್ಡದು ಕೊಡ್ಸೋಣ ಅಂತ. ಸೊ ಟೆಂಟಡ ಜಾಸ್ತಿ ನೀನ್ ಹಿಂದಕ್ಕೆ ಹೋಗು ಮುದ್ದಿ, ಎದ್ದೋಗು, ಎದ್ದು ಹಿಂದಕ್ಕೆ ಹೋಗು ಚೂರು. ಇಲ್ಲಿ ವಿಡಿಯೋ ಕಾಣುತ್ತೆ, ಅಲ್ಲೋಗಿ ಹಿಂದಕ್ಕೆ ಹೋಗು, ಇದನ್ನ ತೋರಿಸ್ತೀನಿ. ಸೊ ಇಲ್ಲಿ ನೋಡಬಹುದು. ಕ್ರಯನ್, ಇಲ್ಬಾ. ಇನ್ನೊಂದು ಏನೇನಿದೆ ಹೇಳು. ಸ್ಕೆಚ್ ಪೆನ್ನು, ಆಮೇಲೆ ಕಲರು, ಆಮೇಲೆ ಕಲರ್ ಪೆನ್ಸಿಲ್, ಆಮೇಲೆ ಕಲರ್ ಅದೇನಂತೀವಿ ಇದಕ್ಕೆ? ಇದಕ್ಕೆ ಏನಂತೀವಿ ಇದಕ್ಕೆ? ಕ್ರಯನ್ಸ್. ಇದು ಕ್ರಯನ್ಸ್. ಇನ್ನೇನೇನಿದೆ ಇದರಲ್ಲಿ? ಸ್ಕೇಲ್, ಇದೇನ್ ಗಮ್. ಸೊ ನೀವು ನೋಡಬಹುದು, ಇದನ್ನ ನಾನು ಮೀಶೋನ ತರಿಸಿದ್ದು. 36 ಸ್ಕೆಚ್ ಪೆನ್ಸ್ ಇದೆ ಇದು. ಸೊ 24 ಅನ್ಸುತ್ತೆ, 22 24 ಕಲರ್ ಪೆನ್ಸಿಲ್ ಇದೆ. ಕ್ರಯಾನ್ಸ್ ಸೇಮ್ ಕಲರ್ಸೇನೆ, ಒಂದು ಈ ತರ ಶಾರ್ಪ್ ಮಾಡಿರೋ ಅಂತದ್ದು, ಇನ್ನೊಂದು ಸುಮ್ನೆ ಹಂಗೇನೆ ಈ ತರ ಇರೋದು. ಸೊ ಇದನ್ನು 24, ಇದು ಸಹ 24 ಇದೆ. ಅಂಡ್ ಪೇಂಟ್ ಬಾಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಸೀಸರ್, ಒಂದು ಶಾರ್ಪ್ನರ್, ಒಂದು ಸ್ಟೇಪ್ಲರ್, ಇದು ಒಂದೇನೋ ಇದೆಲ್ಲ ಅಳ್ಸಕ್ಕೆ, ಒಂದು ಎರೇಸರ್, ಒಂದು ಸ್ಕೇಲ್, ಒಂದು ಪೆನ್ಸಿಲ್, ಒಂದು ಪೇಂಟ್ ಬ್ರಷ್, ಮತ್ತೆ ಒಂದು ಇದು ಏನಿದು ಗಮ್. ಇದಿಷ್ಟು ಕೊಟ್ಟಿದ್ದಾರೆ ಇದರಲ್ಲಿ. ಇದನ್ನು ಅಷ್ಟೇ ವರ್ತ್ ಬೈಯಿಂಗು. ಕಿಡ್ಸ್ಗೆಲ್ಲ ಈ ತರದೆಲ್ಲ ಯೂಸ್ ಕೂಡ ಆಗುತ್ತೆ ಅಂಡ್ ಅವ್ರಿಗೆ ಖುಷಿ ಕೂಡ ಕೊಡುತ್ತೆ ಈ ತರದನ್ನ ನಾವೇನಾದ್ರೂ ಕೊಡಿಸ್ತಿದೀವಿ ಅಂತಂದ್ರೆ. ಸೊ ನೋಡಿ, ಪೆನ್ಸಿಲ್, ಇದು ಬ್ರಷ್, ಪೆನ್ಸಿಲ್. ಸೊ ಇದಿಷ್ಟು ಇದೆ ಇದರಲ್ಲಿ. ಕುಡಿಸಿ. ಇವಾಗ ನೀನ್ ಹೇಳು, ನಿಂಗೆ ಯಾವ್ದು ಜಾಸ್ತಿ ಇಷ್ಟ ಆಯ್ತು? ಏನೇನಿತ್ತು ಹೇಳಮ್ಮ? ಫೋನು, ಆಮೇಲೆ ಫೋನು, ಆಮೇಲೆ ಬಟ್ಟೆ, ಆಮೇಲೆ ಕಲರ್ಸು, ಆಮೇಲೆ ವಾಚು, ಅಷ್ಟೇ. ಎಷ್ಟು ಬಟ್ಟೆ ಇತ್ತು? 1 2 3 4 5 ಇತ್ತು. ಯಾವ್ದು ನಿಂಗೆ ಜಾಸ್ತಿ ಇಷ್ಟ ಆಯ್ತು? ಅಲ್ಲಿ ನೋಡಿ, ಸ್ಪೈಡರ್ ಮ್ಯಾನ್ ಬಟ್ಟೆ ಇಷ್ಟ ಆಯ್ತು. ವಾಚ್? ಈಗ ಬಟ್ಟೆಗಳು ಇಷ್ಟ ಆಯ್ತಾ, ವಾಚ್ ಇಷ್ಟ ಆಯ್ತಾ, ಕಲರ್ ಬಾಕ್ಸ್ ಇಷ್ಟ ಆಯ್ತಾ, ಇಲ್ಲ ಅಂತಂದ್ರೆ ಇನ್ನೊಂದೇನು ಫೋನ್ ಇಷ್ಟ ಆಯ್ತಾ?
ಫೋನ್. ತುಂಬಾ ಇಷ್ಟ ಆಗಿದೆ ಅದು. ತುಂಬಾ ವಾಚ್. ಆಮೇಲೆ ಆಮೇಲೆ ಸ್ಪೈಡರ್ ಮ್ಯಾನಿನ ಬಟ್ಟೆ. ಆಮೇಲೆ ಅಷ್ಟೇ. ಇನ್ನೇನು ಇಷ್ಟ ಆಗಿಲ್ಲ? ಸುಂದರ. ಸೊ ಈ ವಿಡಿಯೋದಲ್ಲಿ ಏನನ್ನೆಲ್ಲ ನಾನು ಕುಲ್ಸಿಗೆ ಅಂತ ಆರ್ಡರ್ ಮಾಡಿದೆ ಎಲ್ಲದನ್ನು ತೋರಿಸಿದ್ದೀನಿ ಅಂಡ್ ಎಲ್ಲ ಯೂಸ್ಫುಲ್ ಆಗುವಂತದ್ದೇನೆ ನಾನು ತಗೋಬೇಕು ಅಂತ ಹೇಳಿ ಇದಿಷ್ಟನ್ನು ಆರ್ಡರ್ ಮಾಡಿದ್ದು. ಅಂಡ್ ಇನ್ ಫ್ಯೂಚರ್ ನಾನು ಏನಾದ್ರು ಪರ್ಚೇಸ್ ಮಾಡಿದೆ ಈ ತರ ಅಂತಂದ್ರೆ ಆಬ್ವಿಯಸ್ಲಿ ಐ ಆಮ್ ಗೋನಾ ಮೇಕ್ ಸಮ್ ವಿಡಿಯೋ ಲೈಕ್ ದಿಸ್. ಸೊ ಇವನ್ನ ಕೂರಿಸ್ಕೊಂಡು ಅವ್ನಿಗೂ ಖುಷಿ ಇರುತ್ತೆ ಅಂಡ್ ನಮ್ಗೆ ಮೆಮರೀಸ್ ಆಗಿರುತ್ತೆ. ಅವ್ನು ತುಂಬಾ ದೊಡ್ಡವನಾದ್ಮೇಲೆ ಅವ್ನಿಗೊಂದು 15-20 ಇಯರ್ಸ್ ಆದಾಗ ಅವ್ನು ನೋಡುವಾಗ ಅವ್ನು ಖುಷಿ ಆಗುತ್ತೆ, ಓ ಚಿಕ್ಕಿ ಜೊತೆ ನನ್ಗೆಲ್ಲ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಅಂಡ್ ಇಟ್ ವಿಲ್ ಬಿ ಅ ಮೆಮೊರಿ ಆಯ್ತಾ, ಹಾಗಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಇದೆಲ್ಲದನ್ನು ಶೂಟ್ ಮಾಡ್ತಾ ಇರೋದು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಲೈಕ್ ಮಾಡ್ಬೇಕು. ಆಮೇಲೆ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಬೇಕು. ಆಮೇಲೆ ಆಮೇಲೆ ಕಾಮೆಂಟ್ ಮಾಡ್ಬೇಕು. ಆಮೇಲೆ ಶೇರ್ ಮಾಡಬೇಕು. Share. So hit like and share it with your friends and family. Also subscribe to my channel ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. So being happy is a responsibility. So be happy, keep watching my channel, keep supporting me, keep the next video. Until then, take care. Bye bye. Bye.